ಅಭಿಮಾನೋತ್ಸವದ ಸಂದರ್ಭದಲ್ಲಿ ಇನ್ನೂ ಒಂದು ದಿನ ಬಾಕಿ ಇರೋ ಮುಂಚೆನೇ ಸಾಕಷ್ಟು ನಾಯಕರು ಬಂದಿದ್ದಾರೆ. ನಮ್ಮ ಜೊತೆ ಹಿರಿಯ ನಾಯಕರು MD ಲಕ್ಷ್ಮೀನಾರಾಯಣ ಅವರಿದ್ದಾರೆ. ಸರ್, ಅಭಿಮಾನೋತ್ಸವ ಒಂದು ಜೊತೆಯಲ್ಲಿ ನೀವು ನಿಮ್ಮ ರಥದ ಪಕ್ಕದಲ್ಲಿ ನಿಂತಿದ್ದೀರಿ. ಸರ್, ನೀವು ಅಭಿಮಾನೋತ್ಸವಕ್ಕೆ ತುಂಬ ಜನ ಅಭಿಮಾನಿಗಳು ಬರ್ತಿದ್ದಾರೆ. ಯಡಿಯೂರಪ್ಪ ಅವರು ನಮ್ಮ ನಾಯಕರು ಅನ್ನೋದು ಬಿಟ್ಟರೆ ನಿಮಗೆ ಅವರಲ್ಲಿ ನೀವು ಯಾವ ಕಾರಣಕ್ಕೆ ನೀವು ಅಭಿಮಾನಿ ಅವರಿಗೆ? ಕರ್ನಾಟಕ ರಾಜ್ಯ ಒಂದು ಐತಿಹಾಸಿಕ ದಿನವಾಗಿರ್ತಕ್ಕಂಥ ನಾಳೆ 9ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೀತಾ ಇರತಕ್ಕಂಥ ಅಭಿಮಾನೋತ್ಸವ ಕಾರ್ಯಕ್ರಮದ ವಿಶೇಷ ಸಂಗತಿ, ಕಳೆದ 50 ವರ್ಷಗಳ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಸಾಮಾನ್ಯ ಕಾರ್ಯಕರ್ತನಾಗಿ ಶಿಕಾರಿಪುರದ ಪುರಸಭಾ ಸದಸ್ಯತ್ವದಿಂದ ಹಿಡಿದು ಅಧ್ಯಕ್ಷರಿಂದ ಹಿಡಿದು ರೈತರ ಕಾಳಜಿಯಿಂದ ಬಗರುಕುಂ ಹೋರಾಟದ ಮೂಲಕ ಇವತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡು ಶಿಕಾರಿಪುರದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಹೋರಾಟದ ಮೂಲಕ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ರೈತಾಪಿ ಬಂಧುಗಳು, ನೇಕಾರರ ಬಂಧುಗಳು, ಹರಿಜನ ಗಿರಿಜನ ಬಂಧುಗಳು, ಅಲ್ಪಸಂಖ್ಯಾತ ಬಂಧುಗಳು ಅವರ ಹೋರಾಟದ ಒಂದು ವ್ಯವಸ್ಥೆಯನ್ನು ನೋಡಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತಕ್ಕಂಥ ಒಂದು ಸ್ಲೋಗನನ್ನು ಕರ್ನಾಟಕ ರಾಜ್ಯದ ಪರಮಪೂಜ್ಯರು ಕೊಟ್ಟಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಹೋರಾಟದ ಹಾದಿಯನ್ನು ತುಳಿದಿರ್ತಕ್ಕಂಥ ಯಡಿಯೂರಪ್ಪನವರು ಶಾಸಕರಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡುವಂಥ ಕಾಲದಲ್ಲಿ ಒಂದೋ ಎರಡು ಇನ್ಸಿಡೆನ್ಸ್ ಹೇಳಬೇಕು ಅಂತ ಅಂದರೆ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೊದಲನೇ ದಿನ ಈ ಭಾಗದ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಅತಿವೃಷ್ಟಿ ಪ್ರಾರಂಭವಾಗಿ ಮಲಪ್ರಭಾ ನದಿ ಉಕ್ಕಿ ಹರಿತಕ್ಕಂಥ ಒಂದು ಸಂದರ್ಭವನ್ನು ಜ್ಞಾಪಕ ಮಾಡಿಕೊಂಡು ಸಹಸ್ರಾರು ರೈತರ ಹೊಲಗದ್ದೆಗಳು ಮುಳುಗಿ ಹೋದಾಗ, ನೇಕಾರರ ಮನೆಗಳು ಮತ್ತು ಮಗಗಳು ಮುಳುಗಿದಂಥ ಸಂದರ್ಭದಲ್ಲಿ ಏಕಾಂಗಿಯಾಗಿ ಇನ್ನೂ ಕೂಡ ಮಂತ್ರಿಮಂಡಲವನ್ನು ಕೂಡ ಅವರು ರಚನೆ ಮಾಡಿರಲಿಲ್ಲ. ರಚನೆ ಮಾಡದಲ್ಲೇ ಹೋದರೂ ಕೂಡ ಚಿಂತೆ ಇಲ್ಲ, ನಾನು ಒಬ್ಬನೇ ಹೋಗಬೇಕು ಅಂತಕ್ಕಂಥ ಅಧಿಕಾರಿಗಳ ಮೂಲಕ ಹೋಗಿ ಕೂತು ಚರ್ಚೆ ಮಾಡಿ ಆ ಕ್ಷಣದಲ್ಲೇ ಪರಿಹಾರವನ್ನು ಘೋಷಣೆ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ಸನ್ಮಾನ್ಯ BS ಯಡಿಯೂರಪ್ಪನವರು. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಏನು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಲಕ್ಷಾಂತರ ಜನ ಇವತ್ತು ನೆನೆಸ್ಕೋಬೇಕು, ಯಡಿಯೂರಪ್ಪನವರ ಕೂಸು ಮೆಟ್ರೋ. ಈ ರೀತಿ ಒಂದಲ್ಲ ಎರಡಲ್ಲ 10 ಹಲವಾರು ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪನವ್ರನ್ನ ಕರ್ನಾಟಕ ರಾಜ್ಯದ ಇವತ್ತು 7 ಕೋಟಿ ಜನಸಂಖ್ಯೆಯೂ ಕೂಡ ಪ್ರೀತಿಪಾತ್ರರಾಗಿ, ಏಕೆಂದರೆ ಅವರು ಜಾತಿ, ಮತ, ಪಂಥ, ಪಂಗಡ, ಪಕ್ಷ ಯಾವುದನ್ನು ಕೂಡ ಲೆಕ್ಕ ಮಾಡ್ದಲೆ ಯಾವುದೇ ಒಬ್ಬ ವ್ಯಕ್ತಿ ಬರಲಿ ಅವನ್ನ ಸಮಾನತೆಯ ದೃಷ್ಟಿಯಿಂದ ಪ್ರೀತಿ ವಾತ್ಸಲ್ಯದಿಂದ ಕಾಣ್ತಕ್ಕಂಥದ್ದು ಇದೆಯಲ್ಲ, ಅಂಥ ಮನುಷ್ಯ ಇವತ್ತು ನಾಳೆ ಏನು ಚಿತ್ರದುರ್ಗದಲ್ಲಿ ನಡೀತಕ್ಕಂಥ ಅಭಿಮಾನೋತ್ಸವ ಕಾರ್ಯಕ್ರಮ ಅವ್ರಿಗೋಸ್ಕರ ಅಲ್ಲ, 2ನೇ ಹಂತದ ಕಾರ್ಯಕರ್ತರು ಇವತ್ತು ಮುಂದೆ ಬೆಳಿಬೇಕು. 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನು ವಿಧಾನಸೌಧ ಮುಂದೆ ಆರಿಸಬೇಕು. ಈ ಹಂತದಲ್ಲಿ ಇವತ್ತು ಅಭಿಮಾನಿಗಳೆಲ್ಲರೂ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಅಭಿಮಾನೋತ್ಸವ. ಆ ದೃಷ್ಟಿಯಿಂದ ಇವತ್ತೇ ಇನ್ನೂ ಕೂಡ ಒಂದು ದಿನ ಮುಂಚೆನೇ ಲಕ್ಷಾಂತರ ಜನ ಇವತ್ತು ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ನೋಡಿದಾಗ ನಾಳೆ ಚಿತ್ರದುರ್ಗದ ಒಂದು ಮಹಿಮೆ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ಇತಿಹಾಸವನ್ನು ದಾಖಲು ಮಾಡುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಹೌದು, ಅವ್ರ ಕಾರ್ಯಕ್ರಮಗಳದೆಲ್ಲ ಲೀಸ್ಟ್ ಕೊಟ್ರಿ. ಆದರೆ ನಿಮ್ಗೆ ವೈಯಕ್ತಿಕವಾಗಿ ನಾನು ಅವರನ್ನು ಅಭಿಮಾನಿಸೋದಕ್ಕೆ ಇಂಥದ್ದೊಂದು ಸೂಕ್ಷ್ಮ ಕಾರಣ. ಯಾಕಂದರೆ ಅತ್ಯಂತ ಸೂಕ್ಷ್ಮ ಸಮಾಜದ ಹುಡುಗರನ್ನು, ನಾಯಕರನ್ನು ಕರ್ಕೊಂಬಂದು ಅವ್ರ ಜೊತೆಲಿ ಇಟ್ಕೊಳ್ಳೋದು, ನಿಮ್ಮನ್ನು ಕೂಡ ಒಂದು ಹಂತಕ್ಕೆ ಎಲ್ಲಿಗೆ ತಂದು ನಿಲ್ಲಿಸ್ಕೊಂಡ್ರು ಜನ ನೋಡಿದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪನವರು ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿದ್ದಂಥ ಸಂದರ್ಭದಲ್ಲಿ ರಾತ್ರಿ 12:15 ಗಂಟೆಗೆ ನಮ್ಮ ಮನೆಗೆ ಬಂದರು. ಬಂದಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆಯಿತು. ನನಗೂ ಕೂಡ ಅಷ್ಟೊಂದು ಯಡಿಯೂರಪ್ಪನವ್ರ ಬಗ್ಗೆ ಕಾಳಜಿ ಇರಲಿಲ್ಲ. ಬಂದು, ಇಲ್ಲ ನಿನ್ನಂಥ ಯುವಕನ ಬೆಳೆಸಬೇಕು ಅಂತ ಚಿಂತನೆ ಇದೆ, ದಯಮಾಡಿ ನಾಳೆ ನೀನು ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕನಾಗಿ ಆಯ್ಕೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ರಾತ್ರಿ 12:15 ಗಂಟೆಗೆ ಬಂದು B ಫಾರಮ್ನ ನನಗೆ ಕೈ ಕೊಟ್ಟರು. ಸುಮಾರು 20,000ಕ್ಕೂ ಕೂಡ ಅಧಿಕವಾಗಿರ್ತಕ್ಕಂಥ ಮತ ಗಳಿಸಿ, ಅದರಲ್ಲೂ ಚುನಾವಣೆಯಲ್ಲಿ ಅವರೇ ಖುದ್ದಾಗಿ 8 ದಿವಸ ಬಂದು ಕೆಲಸ ಮಾಡಿ ನನ್ನನ್ನು ಗೆಲ್ಲಿಸ್ಕೊಡ್ತಕ್ಕಂಥ ಒಂದು ಪಾತ್ರ ವಹಿಸಿದ್ರು. ನನ್ನ ಮತಗಳು, ನನ್ನ ಸಮಾಜದ ಮತಗಳು ಕೇವಲ 1,000 ಇಲ್ಲದಲೇ ಇದ್ರೂ ಚಿಂತೆ ಇಲ್ಲ. ಅಂಥ ಒಬ್ಬ ವ್ಯಕ್ತಿನ ಇವತ್ತು ರಾಜ್ಯ ಮಟ್ಟದ ಒಬ್ಬ ನಾಯಕನಾಗಿ ಬೆಳೆಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಸನ್ಮಾನ್ಯ ಯಡಿಯೂರಪ್ಪನ ಕಾರಣ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಜಾತಿ, ಮತ ಯಾವುದೂ ಕೂಡ ಇಲ್ಲ, ಎಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಂಡು ಪ್ರತಿಯೊಬ್ಬರು ಕೂಡ ನನ್ನಂತೆ ಬೆಳಿಬೇಕು ಅಂತಕ್ಕಂಥ ಮಾದಾಸೆ ಇದೆಯಲ್ಲ, ಅವರು ದೊಡ್ಡ ಗುಣ. ಆ ದೊಡ್ಡ ಗುಣಕ್ಕೆ ಇವತ್ತು ಅಭಿಮಾನೋತ್ಸವ ಕೂಗಿ ಕರಿತಾ ಇದೆ.
ಆ ಹಿನ್ನೆಲೆ ಒಳಗಡೆ ಸನ್ಮಾನ್ಯ ಯಡಿಯೂರಪ್ಪನ ಮನಸ್ಸಿದೆಯಲ್ಲ, ಮಗುವಿನ ಮನಸ್ಸು. ಅವ್ರ ಮುಖವನ್ನು ನೋಡಿದಾಗ ಎಂಥವನಿಗೆ ಆಗಲಿ ಆ ಒಂದು ಸಿಟ್ಟಿದೆ ಅಂತಕ್ಕಂಥದ್ದು ಪ್ರಶ್ನೆ ಬರಲ್ಲ. ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕಾಣ್ತಕ್ಕಂಥ ಗುಣಕ್ಕೆ ಇವತ್ತು ಅಭಿಮಾನೋತ್ಸವ ಕೈ ಬೀಸಿ ಕರಿತಾ ಇದೆ. ಧನ್ಯವಾದಗಳು ಸರ್. ಏನು ಜನ ಬರ್ಬೋದು ಅಂತ ನಿರೀಕ್ಷೆ ಇದೆ ಸರ್ ಅಭಿಮಾನಿಗಳು? ನಾಳೆ ಕನಿಷ್ಠ ಪಕ್ಷ ನಾನು ತಿಳಿದ ಹಾಗೆ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ 224 ಕ್ಷೇತ್ರಗಳಿಂದ ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಲ್ಲ, ಇದು BJP ಪಕ್ಷದ ಕಾರ್ಯಕ್ರಮ ಅಲ್ಲ, ಇದು ಪಕ್ಷಾತೀತವಾಗಿರ್ತಕ್ಕಂಥ ಅಭಿಮಾನಿಗಳ ಪೂರಕವಾಗಿರ್ತಕ್ಕಂಥ ಒಂದು ಸಮಾವೇಶ ಆಗಿರೋದ್ರಿಂದ 10 ಲಕ್ಷಕ್ಕೂ ಕೂಡ ಮೀರಿ ಜನ ಸೇರ್ತಕ್ಕಂಥದ್ದು ನನಗನ್ನಿಸ್ತಕ್ಕಂಥದ್ದು. ನಾನು ಬೀದರ್ನಿಂದ ಚಾಮರಾಜನಗರ ಜಿಲ್ಲೆವರೆಗೂ ಪ್ರವಾಸ ಮಾಡಿದ್ದೇನೆ. ಪ್ರತಿಯೊಬ್ಬರ ಬಾಯಿನಲ್ಲೂ ಕೂಡ ಅಭಿಮಾನೋತ್ಸವಕ್ಕೆ ಹೋಗಬೇಕು ಅಂತಕ್ಕಂಥ ಚಿಂತನೆ ಇದೆ. ಆ ದೃಷ್ಟಿಯಿಂದ ಕನಿಷ್ಠ 10 ಲಕ್ಷ ಜನಕ್ಕೂ ಮೀರಿ ಬರ್ತಾಯಿತ್ತು. ಸರ್, ನೀವು ಪಕ್ಷ ತುಂಬ ಕಡಿಮೆ ಹಂತದಿಂದ ದೊಡ್ಡ ಹಂತದ ತನಕ ಅಂದರೆ ಅಧಿಕಾರದ ಗದ್ದುಗೆಗೆ ಬರೋ ತನಕ ಜೊತೆಲಿ ನೋಡಿದ್ರಿ, ಯಡಿಯೂರಪ್ಪರು ನೋಡಿದಿರಿ, ಈ ರಥನೂ ನೋಡಿದಿರಿ. ಸರ್, ರಥದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ರಥ ಇವತ್ತು ಯಡಿಯೂರಪ್ಪನವ್ರನ್ನ ಮೇಲೆ ಕೆತ್ತಕ್ಕಂಥ ವ್ಯವಸ್ಥೆಗೆ ಇವತ್ತು ಯಾವತ್ತೂ ಕೂಡ ಅವತ್ತಿನಿಂದ ಇವತ್ತಿನವರೆಗೂ ಕೂಡ 50 ವರ್ಷದ ಇತಿಹಾಸದಲ್ಲಿ ಒಂದು ದಿವಸನೂ ಕೂಡ ಅವ್ರಿಗೆ ಕೈ ಕೊಡಲಿಲ್ಲ. ರಾತ್ರಿ ಆಗಲೂ 24 ಗಂಟೆ ನಾನು ಕೂಡ ಜೊತೆಯಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ದೇನೆ. ಈ ರಥದ ಒಂದು ಮಹಿಮೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನನ್ನ 4 ಬಾರಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾರಣ. ಆ ದೃಷ್ಟಿಯಿಂದ ಈ ರಥವನ್ನು ಬಂದಂಥ ಎಲ್ಲರೂ ಕೂಡ ಪ್ರೀತಿಯಿಂದ ನಾನೊಂದು ಫೋಟೋ ತೊಗೊಂಡು ನಮ್ಮ ಮನೇಲಿ ಇಟ್ಕೋಬೇಕು ಅಂತಕ್ಕಂಥ ಒಂದು ಚಿಂತನೆ ಇದೆಯಲ್ಲ, ಭಾಳ ದೊಡ್ಡ ಇತಿಹಾಸ. ಸರ್, ಅಭಿಮಾನೋತ್ಸವದ ನಂತರದ ಚುನಾವಣೆ ನಿಮಗೆ ಏನಾಗಬಹುದು? ದೊಡ್ಡ ನಿರೀಕ್ಷೆ ಇದೆಯಾ? ನೋಡಿ, ಯಾವುದೇ ಪಕ್ಷ ಇರ್ಬೋದು, ಇವತ್ತು ಸಾಮಾನ್ಯ ಜನರ ಒಂದು ಮೂಲಭೂತ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇರಬೇಕೇ ಹೊರತು ಸ್ವಾರ್ಥಿಗಳಾಗಬಾರ್ದು. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಸ್ವಾರ್ಥತನದಿಂದ ತುಂಬಿರ್ತಕ್ಕಂಥ ಕೇವಲ 2 ವ್ಯಕ್ತಿಗಳಿಗೆ ಸಿಗಾಕ್ಕೊಂಡಿದೆ. ಆ ದೃಷ್ಟಿಯಿಂದ ಜನತೆ ಬೇಸತ್ತಿದ್ದಾರೆ. ಆ ಹಿನ್ನೆಲೆ ಖಂಡಿತವಾಗಿ ಕೂಡ ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಖಂಡಿತ ಬರುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಹಿಂದುಳಿದ ವರ್ಗಗಳ ಬಗ್ಗೆ ನಿಮಗೂ ಸಾಕಷ್ಟು ಕಾಳಜಿ ಇದೆ ಸರ್, ನೀವು ಶ್ರಮಿಸಿದ್ದೀರಿ. ಈ ಸರ್ಕಾರ ಹಿಂದುಳಿದ ವರ್ಗಗಳ ಸರ್ಕಾರ ಅಂತ ಹೇಳ್ಕೊಳ್ತಿದೆ. ಆದರೆ ನೀವು ನೋಡುವ ಹಿಂದುಳಿದ ವರ್ಗಗಳು ತುಂಬ ದಮನಿತ ಸಮಾಜಗಳನ್ನು, ಸೂಕ್ಷ್ಮ ಸಮಾಜಗಳನ್ನು ನೋಡಿದ್ದೀರಿ. ಏನು ಕೆಲಸಗಳಾಗಬೇಕಿತ್ತು, ಇನ್ನಿವ್ರೇನು ಮಾಡಿಲ್ಲ, ನೀವೇನು ಮಾಡ್ತೀರಿ? ನಾನು ಒಂದೇ ಒಂದು ಉದಾಹರಣೆ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವ್ರಿಗೊಂದು ಎಚ್ಚರಿಕೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಿನ್ನೆ ತಾನೇ ನಾನು ಪತ್ರಿಕಾ ಮಾಧ್ಯಮದಲ್ಲಿ ಅಥವಾ ನಿಮ್ಮ ವಾಹಿನಿ ಮುಖಾಂತರ ನಾನು ನೋಡಿದೆ, ಏನು ಮುಸ್ಲಿಂ ಬಂಧುಗಳಿಗೆ 600 ಕೋಟಿ ರೂಪಾಯಿನ ಸಮುದಾಯ ಭವನಗಳಿಗೆ ನಾನು ನೀಡ್ತಾ ಇದ್ದೇನೆ, ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥದ್ದು ಬಂತು. ನನ್ನ ಪ್ರಶ್ನೆ, ನಾವು ಯಾವತ್ತೂ ಕೂಡ ಯಾವುದೇ ಜಾತಿಗೆ ಕೊಡಬೇಡ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಹೋಗಲ್ಲ. ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದ ಸಮುದಾಯಗಳು 197 ಇದೆ. ಆ 197 ಸಮುದಾಯಗಳಿಂದ ಇದುವರೆಗೂ ಕೂಡ ಕಳೆದ 5-6 ವರ್ಷಗಳಿಂದಲೂ ಕೂಡ ಬೇಡಿಕೆ ಇರತಕ್ಕಂಥದ್ದು ಸುಮಾರು 3,000ಕ್ಕೂ ಕೂಡ ಹೆಚ್ಚು ಸಮುದಾಯಗಳ ಬೇಡಿಕೆ. ಆದರೆ ನೀವು ಕೊಟ್ಟಿರ್ತಕ್ಕಂಥದ್ದು ಮೂಗಿಗೆ ತುಪ್ಪ ಸವರಕ್ಕೂ ಕೂಡ ಆಗ್ತಾಯಿಲ್ಲ. ಕೇವಲ 100 ಕೋಟಿ ರೂಪಾಯಿ 197 ಸಮಾಜಕ್ಕೆ ಕೊಟ್ಟಿದ್ದೀರಾ. ಆದರೆ ಒಂದು ಸಮಾಜಕ್ಕೆ 600 ಕೋಟಿ 700 ಕೋಟಿ ಬಿಡುಗಡೆ ಮಾಡ್ತೀರಾ. ನಾಚಿಕೆ ಆಗಲ್ವಾ? ಇದನ್ನು ಅರ್ಥ ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನು ಖಂಡಿತವಾಗಿ ಕೂಡ ಜನ ಕ್ಷಮಿಸಲ್ಲ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರ್ತಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ನಮ್ಮ ನಾಯಕರುಗಳಿದ್ದಾರೆ, ಅದು ಪ್ರಶ್ನೆ ಅಲ್ಲ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ಕೈ ಬೀಸಿ ಕರೆದು ಮುಖ್ಯಮಂತ್ರಿ ಮಾಡಿತು. ಹಾಗೆಯೇ ಇವತ್ತು ಅವರ ಸುಪುತ್ರರಾಗಿರ್ತಕ್ಕಂಥ ವಿಜಯೇಂದ್ರ ಅವರು ಇವತ್ತು ಕಷ್ಟಪಟ್ಟು 31 ಜಿಲ್ಲೆಯಲ್ಲೂ ಕೂಡ 224 ಕ್ಷೇತ್ರಗಳು ಹೋರಾಟವನ್ನು 24 ಗಂಟೆ ಮಾಡ್ತಾಯಿದ್ದಾರೆ. ಆದರೆ ಪ್ರಶ್ನೆ ಬರೋದಿಲ್ಲ, ಕೆಲಸ ಮಾಡ್ತಾಯಿದ್ದಾರೆ. ಪಕ್ಷದ ಸಂಘಟನೆ ಇದೆ. ಅವತ್ತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರು ಪಕ್ಷವನ್ನು ಎತ್ತರಕ್ಕೆ ಬೆಳೆಸಲಿಕ್ಕೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿನ ಖಂಡಿತವಾಗಿ ಕೂಡ ಮುಖ್ಯಮಂತ್ರಿ ಮಾಡ್ತಾರೆ. ಅಂದರೆ ತಮಿಳುನಾಡಲ್ಲಿ ಜೆನ್ಜಿ ತುಂಬ ಯುವ ಮತದಾರರು ಒಂದು ದೊಡ್ಡ ಬದಲಾವಣೆಯನ್ನು ಬಯಸಿದ್ರು ಸರ್, ಮತ್ತು ಯುವ ನಾಯಕತ್ವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರು. ಅಂಥದ್ದೇನಾದರೂ ಬದಲಾವಣೆ ಆಗುತ್ತಾ ನಮ್ಮಲ್ಲೂ ಕೂಡ? ನೋಡಿ, ಅದು ರಾಜಕೀಯ ಕ್ಷೇತ್ರದಲ್ಲಿ ಏನು ಬೇಕಾದರೂ ಆಗ್ಬೋದು. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾಳೆ ಆಗಮಿಸ್ತಾ ಇರತಕ್ಕಂಥ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ, ಅದರಲ್ಲೂ ಚಾಣಾಕ್ಷ ಎಂದು ಬಿರುದು ಪಡೆದಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರ ಒಂದು ನೇತೃತ್ವದಲ್ಲಿ ಅವ್ರಿಗೆ ಚಿಂತನೆ ಇದೆ. ಅದು ಕೇವಲ ರಾಜಕೀಯ ಕ್ಷೇತ್ರಕ್ಕೋಸ್ಕರ ಅಲ್ಲ, ಅಧಿಕಾರಕ್ಕಲ್ಲ, ಸಾಮಾನ್ಯ ಜನರಿಗೆ ಸ್ಪಂದಿಸ್ತಕ್ಕಂಥ ಯಾವ ವ್ಯಕ್ತಿ ಇರ್ತಾರೆ ಅಂತ ಖಂಡಿತವಾಗಿ ಕೂಡ ತೊಗೊಂಬರ್ತಕ್ಕಂಥ ವ್ಯವಸ್ಥೆ ಇದೆ.